ಮಾಡಿದ್ವಿ, ಆಲ್ರೆಡಿ ಲೇಟ್ ಆಯಿತು. ಆದರೆ ಇವತ್ತು NSSನವ್ರನ್ನ, LB ಕಾಲೇಜ್ನವರು, ನಮ್ಮ ಮಹಿಳಾ ಸಾಗು ಕೊಟ್ಟಿರೋರನ್ನ, ನಮ್ಮ ಪಂಚಾಯತ್ ಸದಸ್ಯರು ಮತ್ತು ಸ್ಟಾಫ್ನೆಲ್ಲ ಸ್ವಚ್ಛತಾ ಅಭಿಯಾನ ಪ್ರಾರಂಭ ಮಾಡಿದ್ವಿ. ಇವತ್ತು ನೇರಪಟ್ಟು ಕೊನೆಗೆ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೆ ಮಾಡ್ತೀವಿ. ಮುಂದಿನ ದಿನಗಳು ಇನ್ನೂ ಮಾಡುವಂಥದ್ದು. ಆದರೆ ಜನಗಳಿಗೆ ಇನ್ನೂ ಅರಿವು ಮೂಡಲಿಲ್ಲ. ರಸ್ತೆ ಬದಿಯಲ್ಲಿ ಕಸಗಳನ್ನು ಹಣ್ಕೊಂಡು ಹೋಗ್ತಾ ಇರ್ತಾರೆ. ನೋಡೋದಕ್ಕೆ ತೀರಾ ಅಸಹ್ಯವಾಗಿದೆ. ಒಂದು ಸರಿ ಮಾಡಿದ್ವಿ, 6 ತಿಂಗಳ ಹಿಂದುಗಡೆ ಒಂದು ಸತಿ ಸ್ವಚ್ಛತಾ ಅಭಿಯಾನ ಮಾಡ್ತೀವಿ. ರಸ್ತೆ ಬದಿಯ ಅಷ್ಟು ಕಸಗಳನ್ನು ಎತ್ತಿದ್ವಿ. ಆದರೆ ಈಗ ಅದಕ್ಕಿಂತ ಜಾಸ್ತಿ ತುಂಬ ಈ ಒಂದು ಅಭಿಯಾನಕ್ಕೆ ನಮ್ಮ LB ಕಾಲೇಜಿನ NCC ವಿದ್ಯಾರ್ಥಿಗಳು ಹಾಗೂ NSS ವಿದ್ಯಾರ್ಥಿಗಳು ಮತ್ತು ಈ ಒಂದು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಹಾಗೆ ಇದರ ಬಗ್ಗೆ ಅವರ ಒಂದು ಲೆಕ್ಚರ್ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಲಾಲ್ ಬಹದ್ದೂರ್ ಕಲಾ ವಿಜ್ಞಾನ ಮತ್ತು ಕೊರಬಣ್ಣ ಸಿಟಿ ವಾಣಿಜ್ಯ ಮಹಾವಿದ್ಯಾಲಯದಿಂದ NSS ಅಧಿಕಾರಿ ಅಶೋಕ್ ಎಂ ಅಂತ ಮಾತಾಡ್ತಿರೋದು. ನಾವು ಕಳೆದ ಬಾರಿ 2023ರಲ್ಲಿ ನಾವು ಇದೇ ಥರ ಎಲ್ಲಿಂದ ನಾವು KSRTC ಡಿಪೋಯಿಂದ ಮತ್ತು ಖಂಡಿಕಾ ಗ್ರಾಮ ಪಂಚಾಯತಿಯವರ ಜೊತೆಗೆ ನಾವು ಖಂಡಿಕಾ ಕ್ರಾಸ್ವರೆಗೂ ನಾವು ಒಂದು ಕ್ಲೀನಿಂಗ್, ರಸ್ತೆ ಬದಿಯಲ್ಲಿರುವಂಥ ಇಕ್ಕರೆಗಳಲ್ಲಿರುವಂಥ ಎಲ್ಲ ಪ್ಲಾಸ್ಟಿಕ್ಕು ತ್ಯಾಜ್ಯ ವಸ್ತುಗಳನ್ನು ಆರಿಸುವುದರ ಮುಖಾಂತರ ಒಂದು ಅಭಿಯಾನನ ನಾವು ಹಮ್ಮಿಕೊಂಡಿದ್ವಿ. ಅದು ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಅದೊಂದು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಯಿತು. ಸೊ ಹಾಗೆ ಅದೇ ಥರದ ಒಂದು ಕಾರ್ಯಾಚರಣೆಯನ್ನು ನಾವು ಈ ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ಗ್ರಾಮ ಪಂಚಾಯತಿ, ಖಂಡಿಕಾ ಗ್ರಾಮ ಪಂಚಾಯತಿಯವರ ಸಹಯೋಗದೊಂದಿಗೆ ನಾವು ಇವತ್ತೊಂದು ಸ್ವಚ್ಛತಾ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಮೇನ್ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರನ ನಾವು ಸುರಕ್ಷಿತವಾಗಿ ನಾವು ಇಟ್ಕೋಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಅನೇಕ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲ ಟೂರಿಸ್ಟಲ್ಲಿ ಓಡಾಡ್ತಿರುವಂಥ ಪ್ರವಾಸಿಗರು ವಾಟರ್ ಬಾಟಲ್ಗಳನ್ನಾಗಿರ್ಬೋದು, ತ್ಯಾಜ್ಯ ವಸ್ತುಗಳನ್ನಾಗಿರ್ಬೋದು ರಸ್ತೆ ಬದಿಯಲ್ಲಿ ಹಾಕ್ಬಿಟ್ಟು ಈ ಥರದ ಪರಿಸರ ನಾವು ಅವೇರ್ನೆಸ್ಸನ್ನು ಮೂಡಿಸುವಂಥ ಪ್ರಯತ್ನ ನಾವು ಮಾಡಬೇಕು. ಅದು ವಿದ್ಯಾರ್ಥಿಗಳಿಂದ ಮಾಡಬೇಕು. ವಿದ್ಯಾರ್ಥಿಗಳ ಸಮೂಹ ಈ ಥರ ಒಂದು ಕ್ಲೀನಿಂಗ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡಾಗ ಅವರು ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಊರಲ್ಲಿ ತಮ್ಮ ಗ್ರಾಮದಲ್ಲಿ ಅವ್ರು ಹೇಳೋದ್ರಿಂದ ಒಂದಿಷ್ಟು ನಾವು ಸ್ವಚ್ಛತೆಯ ಬಗ್ಗೆ ನಾವು ಅರಿವನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತ ಒಂದು ಅಭಿಯಾನ ನಾವು ಇವತ್ತು ಹಮ್ಮಿಕೊಂಡು ನಾವೆಲ್ಲ ಗ್ರಾಮದವರು, ಖಂಡಿಕಾ ಗ್ರಾಮ ಪಂಚಾಯಿತಿಯವರು, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಧಿಕಾರಿಗಳು, ಎಲ್ಲ ಉಪನ್ಯಾಸಕರು ಸೇರಿಕೊಂಡು ಇವತ್ತು ಈ ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಅಭಿಯಾನಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಮೇಡಮ್, ನೀವು ಒಂದು ಗ್ರಾಮ ಪಂಚಾಯತಿ ಸ್ವಚ್ಛತಾ ಭಾರತ ಅಭಿಯಾನ ಜಾಥಾ ನಮ್ಮ ಖಂಡಿಕಾ ಪಂಚಾಯತಿಯಿಂದ ಇವತ್ತು ಡಿಪೋಯಿಂದ ಖಂಡಿಕಾ ಕ್ರಾಸ್ವರೆಗೆ ಇವತ್ತು ಚಾಲನೆಯನ್ನು ಕೊಡ್ತಾಯಿದ್ದಾರೆ. ಅದಕ್ಕೆ ಇದ್ರು ನಮ್ಮ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಈ ಒಂದು ಸ್ವಚ್ಛತಾ ಅಭಿಯಾನದ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯ KSRTC ಡಿಪೋದಿಂದ ಹಿಡಿದು ಖಂಡಿಕಾ ಕ್ರಾಸ್ವರೆಗೂ ಹಿಂದೊಮ್ಮೆ ಮಾಡಿದ್ವಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು. ಯಶಸ್ವಿಯಾಗಿ ನಡೆದಿತ್ತು. ಅದೇ ರೀತಿ ಇದು ಕೂಡ ಯಶಸ್ವಿಯಾಗಿ ನಡೆಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು. ಈಗಿನ ಯುವಕರು ಈಗ ರಸ್ತೆ ಬದಿಯಲ್ಲಿ ಅವರು ಡ್ರಿಂಕ್ಸ್ ಬಾಟ್ಲಿಯನ್ನೆಲ್ಲ ಎಷ್ಟು ಇದು ಮಾಡ್ತಿದ್ದಾರೆ, ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅವರಿಗೆ ಪಂಚಾಯತಿಯಿಂದ ಒಂದು ಮೆಸೇಜ್ ಕೊಡಬೇಕು, ಈ ರೀತಿ ಮಾಡಬಾರ್ದು ಇನ್ನು ಮುಂದೆ ಅಂತ. ಈಗ ಕುಗ್ವೆ ಹತ್ತಿರ ಇರೋದ್ರಿಂದ ಕುಗ್ವೆ ಗ್ರಾಮದವರು ಅವರಿಗೆ ಒಂದು ವಿಷಯ ತಿಳಿಸ್ಬೇಕು, ಈ ರೀತಿ ಮಾಡಬಾರ್ದು, ಪರಿಸರ ಮಾಲಿನ್ಯಕ್ಕೋಸ್ಕರ ಅಂತ ಹೇಳ್ತೀನಿ. ಈಗೆಲ್ಲ ಸ್ವಲ್ಪ ಯುವಕರೆಲ್ಲ ಎಜುಕೇಷನ್ ತಿಳ್ಕೊಂಡಿದ್ರಿಂದ ಈಗ ಎಲ್ಲರೂ ಯುವಕರು ಈಗಿನ ಮಕ್ಕಳು ಎಲ್ಲರೂ ಎಜುಕೇಷನ್ ಮಾಡ್ತಾ ಇದ್ದಾರೆ. ಅವರು ಮುಂದೆ ಬರಬೇಕಂತ ಒಂದು ಕೆಲಸಕ್ಕೆ ನಮ್ಗಿಂತನೂ ನಮ್ಮ ಜೊತೆಗೆ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಬೇಕು, ನಮ್ಮ ಜೊತೆಗೆ ಅವ್ರು ಕೈ ಜೋಡಿಸೋದಲ್ಲ ಇಂಥ ಕೆಲಸದಾಗೆಲ್ಲ ಅಂತ ಹೇಳ್ತೀನಿ. ಇವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ನಿರ್ಮಲಾ ಹಾಂ ನೀರು ಹಾಕ್ತಿದ್ದೀನಿ. ಇವರು ಸೆಕ್ರೆಟ್ರಿ ಅವರು ಸರ್, ಒಂದೆರಡು ಒಂದು ಭೇಟಿ ಆಗ್ತಾರೆ, ಒಂದು ಭೇಟಿ ಆಗ್ತಾರೆ. ಗಾಡಿ ಸೈಡ್ ಹಾಕಿ. ಹಾಂ ಅಲ್ಲಿ ಹಾಕ್ಬೋದು ಅವ್ರು. ಈಗ
ಮಹಾಬಲೇಶ್ವರ ಕುಕ್ಕೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು. ಸರ್, ಈಗ ನಾವು ಸ್ವಚ್ಛತಾ ಕಾರ್ಯಕ್ರಮನ ಈಗಾಗಲೇ ಖಂಡಿಕಲ್ ಗ್ರಾಮ ಪಂಚಾಯತಿ ಆಗಂತ ಮಾಡಿಲ್ಲ. ಪ್ರತಿ ವರ್ಷ ಇಲ್ಲಿಂದ ನಾವು 2 ಕಿಲೋಮೀಟರ್ ನಮ್ಮ ಓಡೋಡಿದ್ರು ನಮ್ಮ ಶ್ರೀಮಂತೆ ಗ್ರಾಮ ಪಂಚಾಯತಿವರೆಗೂ ಸ್ವಚ್ಛತಾ ಕಾರ್ಯಕ್ರಮನ ಅಲ್ಲಿ ಮಾಡಿದ್ವಿ. ಮತ್ತು ಜೊತೆಗೆ ಹಿಂದೆ 2-3 ವರ್ಷದಿಂದ ಮಾಡ್ತಾನೆ ಇದ್ದೀವಿ ಪಂಚಾಯತಿವರೆಗೂ, ಗ್ರಾಮ ಪಂಚಾಯತಿವರೆಗೂ. ಇದು ಈಗಾಗಲೇ ಸಾಗರ ಮಾರಿಕಮ್ಮ ಜಾತ್ರೆ ಬಂದಿದೆ. ಇದು ಭಾಳ ಜನ ಸಾಗರಕ್ಕೆ ಬರ್ತಾರೆ. ಈ ಒಂದು ಜಾತ್ರೆ ಸಂದರ್ಭದಲ್ಲಿ ಭಾಳ ಜನ ಇಲ್ಲಿ ಏನು ಮಾಡ್ತಿದ್ದಾರೆ, ಎಲ್ಲ ಕಸ ಮತ್ತು ಬಾಟಲಿಗಳು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸಿಬ್ಬಂದಿಯವರೆಲ್ಲ ಸಾಕಷ್ಟು, ಮತ್ತು ನಮ್ಮ ಸುಧಾರಣಾ ಸಮಿತಿ ಸುಧಾರಣಾ ಸಂಘ ಸಹಕರಿಸಿದ್ದಾರೆ, ಯುವಕ ಸಂಘದವರು ಸಹಕರಿಸಿದ್ದಾರೆ, ಹಾಗೆಯೇ ಸ್ತ್ರೀಶಕ್ತಿ ಸಮಿತಿಯವರು, ಸ್ವಸಹಾಯ ಸಂಘದವರು ಎಲ್ಲ ಜೊತೆ ನಮ್ಮ LP ಕಾಲೇಜಿನ NCC ವಿದ್ಯಾರ್ಥಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತೇವೆ. ಇದು ಒಂದು ಒಳ್ಳೆಯ ಏನೋ ಒಂಥರ ಕಾಣ್ತದೆ. ಇದು ಇದರಿಂದ ಮಾಡಿದ, ಮತ್ತು ನಾವು ನಮ್ಮ KSRTC ಡಿಪೋದಿಂದ ನಮ್ಮದೇ ಬಾರ್ಡರಿಂದ ನಾವು ಮಾಡಿದ್ದು ಖಂಡಿತ ಸರ್ಕಲ್ ಏನು ಮಾಡ್ತಿದ್ದೇವೆ ಇದು ಒಳ್ಳೆ ಎಲ್ಲ ಕಡೆಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಇದಕ್ಕಿಂತ ಮತ್ತೆ ಪುನಃ ಇಲ್ಲಿ ಆಗ್ತಾ ಇರುತ್ತೆ. ಭಾಳ ಜನ ಪ್ರವಾಸಿಗರು ಬರ್ತಾರೆ, ಅಲ್ಲಿ ನೋಡ್ತಾರೆ, ಬಾಟ್ಲಿಯನ್ನು ನೋಡ್ತಾರೆ. ಇದೆಲ್ಲ ಇದನ್ನು ನಾವು ತೆಗೆಯುವಂಥ, ಮತ್ತು ಜನರಿಗೆ ಅದು ಬೇಕದು. ಯಾಕಂದರೆ ತಾವು ತಂದು ಬಾಟ್ಲಿಗಳನ್ನು ತಾವು ಅಥವಾ ಎಲ್ಲ ಅಥವಾ ಸರಿಯಾಗಿ ಕೊಟ್ಟು ತಗೊಂಡು ಏನಂತಂದ್ರೆ ಅಕಸ್ಮಾತ್ ತಗೊಂಡು ಬೇರೆ ಕಡೆ ಹಾಕೋ ಅದನ್ನು ಎಲ್ಲರೂ ಸೇರಿ ಪಂಚಾಯತ್ ಗ್ರಾಮ ಪಂಚಾಯತಿಯಿಂದ ಮಾಡ್ತಿದ್ದೀವಿ. ಒಳ್ಳೆಯ ಕಾರ್ಯಕ್ರಮ. ಇದಕ್ಕೆ ಮಾನ್ಯ ಮಂತ್ರಿಗಳು ಒಂದು ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಶಾಸಕರು ಸಾಗರ ಮಾರಾಟ ಜಾತ್ರೆ ಹತ್ರ ಬರ್ತಿದೆ. ನಾಳಿಂದಲೇ ಜಾತ್ರೆ ಶುರುವಾಗ್ತದೆ. ಒಳ್ಳೆಯದಾಗಿ ಕಾಡಲಿ ಅಂತ ನಾವು ಇದೊಂದು ಕಾರ್ಯಕ್ರಮ ಮಾಡ್ತೀವಿ. ಈಗ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರವಿ ಕುಗ್ಗೆ ಅವರು ಈ ಒಂದು ಸ್ವಚ್ಛತಾ ಅಭಿಯಾನದ ಬಗ್ಗೆ ಒಂದೆರಡು ಮಾತನಾಡ್ತಾರೆ. ನಿನ್ನೆ ನಮ್ಮ ಕೃಷ್ಣಪ್ಪ ನಮಗೆ ವದಂತಿಯನ್ನು ಇಟ್ಟಾಗ ಅತಿ ಹೆಚ್ಚಿನ ಸಹಕಾರವನ್ನು ನೀಡಿ ಇಲ್ಲಿವರೆಗೂ ನಮಗೆ ಸಹಕಾರ ನೀಡಿದ್ದಾರೆ, ಮುಂದೆ ಸಹಕಾರ ನೀಡ್ತಾರೆ. ಈಗ ಜನರು ಅಥವಾ ಸಾರ್ವಜನಿಕರು ನಮ್ಮ ಸ್ವಚ್ಛತಾ ಕಾರ್ಯಕ್ರಮವನ್ನು ಹೆಚ್ಚಾಗಿ ನಡೆಸಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಿಂದ ಓದುವ ದಿನಗಳು ಗ್ರಾಜ್ಯುಯೇಟ್ಗಳು ಆಯಾ ಇದಕ್ಕೆ ಸೇರಬೇಕು. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ನಾವು ತ್ಯಾಜ್ಯ ಇಳುವರಿ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕಾಗಿ ಒಂದು ತ್ಯಾಜ್ಯ ವಾಹನವನ್ನು ಇಟ್ಕೊಂಡಿದ್ದೇವೆ. ಸಾರ್ವಜನಿಕರು ನಿಗದಿತ ಸ್ಥಳದಲ್ಲಿ ಅದನ್ನು ಇಟ್ಟುಕೊಂಡು ನಮಗೆ ನಮಸ್ಕಾರ. ನಾನು ಖಂಡಿಕಾ ಗ್ರಾಮ ಪಂಚಾಯತ್ ಸದಸ್ಯ ಉದಯಕೃಷ್ಣ ಕೊಡ್ಕೊಡೋಂಥದ್ದು. ನಮ್ಮದು ಖಂಡಿಕಾ ಪಂಚಾಯತಿ ಇವತ್ತು ಈ ನಮ್ಮ KSRTC ಡಿಪೋದ ಹತ್ರದಿಂದ ಕಟ್ ಆಗಿದ್ದು ಖಂಡಿಕಾದವರೆಗೂ ನಮ್ಮದೇ. ಈಗ ಸ್ವಚ್ಛತಾ ಆಂದೋಲನಕ್ಕೆ ಖಂಡಿಕಾ ಗ್ರಾಮ ಪಂಚಾಯತಿಯಿಂದ ನೀವು ಪಾಲ್ಗೊಳ್ಬೇಕು ಹೇಳಿದ್ದು. ಈ ಆಂದೋಲನ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು, ನಮಗೆ ಸ್ನೇಹಿತರಾದ ನಾಗೇಶ್ವರ ಇದ್ದಾರೆ, PDO ಅವರು, ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ವಾರ್ಡಿನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಮ್ಮ ನಾಗರಾಜ್ ಗೌಡರು ಎಲ್ಲ ಸೇರಿ ಮಾಡಿರೋದು ಒಳ್ಳೆಯ ಕಾರ್ಯಕ್ರಮ. PDO ಅವರು, ಕೃಷ್ಣಪ್ಪ ಅವರು ಎಲ್ಲ ಅದಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇದೆ. ಹೋದ ವರ್ಷನ ಹಚ್ಚ ವರ್ಷನ ಶುರು ಮಾಡಿದ್ರು. ಇದರಿಂದ 2 ಹಂತದಲ್ಲಿ ಇದು ಮಾಡಿದರು. ಖಂಡಿಕಾ ಕೊಡಗಲ್ಲವರಿಗೆ ಖಂಡಿಕಾ ಕೊಡಗಲ್ಲಿಂದ ಪಂಚಾಯತ್ ಆಗ್ತಿದೆ. ಇದನ್ನು ನಮ್ಮ ಖಂಡಿಕಾ ಗ್ರಾಮ ಪಂಚಾಯತರು ಏನು ಗಾಂಧೀಜಿಯವರ ಆದರ್ಶದಂತೆ ಇವತ್ತು ಸ್ವಚ್ಛತೆಯನ್ನು ಮಾಡಬೇಕು. ಸ್ವತಃ ಗಾಂಧೀಜಿಯವರು ಈ ದೇಶಕ್ಕೆ ಸ್ವತಂತ್ರ ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರು ಅವರೇ ಮರಕೆಯನ್ನು ಹಿಡಿದು ಸ್ವಚ್ಛತೆ ಮಾಡೋದು ಇಂಥ ಸರಳ ವ್ಯಕ್ತಿತ್ವ. ಅದಕ್ಕಾಗಿ ಗಾಂಧಿ ಇವತ್ತಿಗೂ ಕೂಡ ನಮ್ಮ ಮನದಲ್ಲಿದ್ದಾರೆ. ಇವತ್ತು ಮುಂದೆ ಎಂದೂ ಕೂಡ ಗಾಂಧಿ ವಿಶ್ವದಲ್ಲೇ ಇವತ್ತು ಹೆಸರು ಮಾಡ್ತಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಅಂದರೆ ಮಾದರಿ ಗಾಂಧೀಜಿಯವರು ಇಟ್ಟಿರ್ತಕ್ಕಂಥ ನಡೆ, ಅವರ ಆದೇಶದಲ್ಲಿ ನಾವು ಗ್ರಾಮ ಪಂಚಾಯತಿಗೆ ನಾನು ಸಾಗಿಸ್ತೀನಿ. ನಗರಸಭೆಯಲ್ಲಿ ಎಚ್ಚೆತ್ಕೋಬೇಕು. ನಮ್ಮದೇ ಸ್ನೇಹಿತರು ಆಯುಕ್ತರಿದ್ದಾರೆ, ಶಾಸಕರು ಇದ್ದಾರೆ. ಬರೀ ಫ್ಲೆಕ್ಸ್ ಹಾಕೋದು ಬಿಡೋದು ಅಲ್ಲ. ನೀವು ಮೀಡಿಯಾದವರು ಇದ್ದೀರಿ, ನೀವು ಫ್ಲೆಕ್ಸನ್ನು ಇತಿಮಿತಿಯಲ್ಲಿ ಹಾಕಬೇಕು. ಫ್ಲೆಕ್ಸ್ ಹಾಕ್ರಿ, ನಾರಾಜ ಹಾಕಿದ್ರು ಕೊಡ್ರಿ, ರಮಾಜೋತ್ಸವ ಕೊಡ್ರಿ. ಆದರೆ ಫ್ಲೆಕ್ಸೇ ನಿಮಗೆ ದೇಹ ಆಗ್ಬಿಟ್ರೆ ನೀವು ಸ್ವಚ್ಛತೆ ಮಾಡೋದು. ಹಾಗಾಗಿ ನಾವು ಯಾವುದೇ ಇದಾದ್ರು ಕವರ್ ನೀರು ಬಾಟ್ಲಿ ನಾನು ಎಲ್ಲೂ ಹೊಡೆಯಲ್ಲ. ನಾವು ಹೋಗಿ ಬೆಂಕಿ ಹಾಕ್ತೀವಿ ನೀರು ಬಾಟ್ಲಿನ. ಹಾಗಾಗಿ ನಮ್ಮ
ಮನದಲ್ಲಿ ನಾವು ಕನಿಷ್ಠ ಜವಾಬ್ದಾರಿಯಿಂದ ಈಗ ಇದಕ್ಕೆ ಶೌಚಾಲಯಕ್ಕೆ ಹೋಗ್ತೀವಿ, ಸಾರ್ವಜನಿಕ ಶೌಚಾಲಯ ನೀರು ಹಾಕ್ಬೇಕು, ಒಂದು ಕಾಗುಡ್ತೀವಿ ಅಂತ ಹೇಳಿದ್ರು ಕಾಲೇಜುಗಳಲ್ಲಿ. ನಾವು ಇವರಿಂದ ಯಾರೋ ಮಾಡಿ ಹೋಗ್ತಾರೆ, ನೀರು ಹಾಕ್ತಾರೆ. ನಮ್ಮ ಕೆಲಸ ನಾವು ತ್ಯಾಜ್ಯನ ಹರಡದಂತೆ ನಾವು ಸ್ವತಃ ನಾವು ಅದನ್ನು ಮಾಡಿಕೊಂಡ್ರೆ ಸ್ವಚ್ಛತೆ ಅವೇರ್ನೆಸ್ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಮೀಡಿಯಾದವರಿಗೂ ಧನ್ಯವಾದ. ಸ್ವಚ್ಛತಾ ಅಭಿಯಾನಕ್ಕೆ ನಮ್ಮ ಖಂಡಿಕಾ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಇದ್ದಾರೆ. ಅವರು ಈ ಸ್ವಚ್ಛತೆ ಬಗ್ಗೆ ಒಂದೆರಡು ಮಾತಾಡಬೇಕು. ಅದು ಶಾಲೆ ವಿದ್ಯಾರ್ಥಿಗಳು, ಆಮೇಲೆ ಊರಿನ ಗ್ರಾಮಸ್ಥರು, ಖಂಡಿಕಾ ಪಂಚಾಯತ್ಗೆ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ಆಮೇಲೆ ಇಲ್ಲಿ ಡ್ರಿಂಕ್ಸ್ ಬಾಟ್ಲೆಲ್ಲ ಹೇಳಿದ್ರು ಮಾಡೋದು ಅದನ್ನೆಲ್ಲ ಇಲ್ಲೆಲ್ಲ ರೋಡ್ ಮೇಲೆ ಅದಕ್ಕೆ ಸ್ವಲ್ಪ ಎಲ್ಲರೂ ಕ್ರಮ ತಗಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ಸ್ವಚ್ಛತಾ ಆಂದೋಲನದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಖಂಡಿಕಾ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು ಹಾಗೂ ಅಧ್ಯಕ್ಷರು ಮತ್ತು ಕನ್ನಪ್ಪ ಕುಗ್ವೆ ಅವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಉದ್ಯೋಗ ಖಾತ್ರಿಯ ಭೇಟಿಯಾದ ಸುವರ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಮಾಜಿ ಸದಸ್ಯರು ಒಂದೆರಡು ಮಾತಾಡಬೇಕಂತ. ಅಧ್ಯಕ್ಷರು ಸ್ವಚ್ಛ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ. ಖಂಡಿಕಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಆಮೇಲೆ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಸ್ವಚ್ಛತೆಯನ್ನು ಮಾಡಿ ಹೇಳ್ತಾ ಇದ್ದೀವಿ. ಆದರೆ ಮದ್ಯಪಾನವನ್ನು ಮಾಡೋರಿಗೆ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಜನರಿಗೆ ಹೇಳಬೇಕು ಅಂತ ಎಲ್ಲ ಓಡಾಡೋರು ಅಥವಾ ಊರಿನ ಗ್ರಾಮಸ್ಥರು ಅಥವಾ ಯಾರೇ ಆದ್ರೂ ಈ ಥರ ಎಲ್ಲ ಮದ್ಯಪಾನ ಮಾಡಿ ಇಲ್ಲೆಲ್ಲ ಹೊಣಿಬಾರ್ದು ರೋಡ್ ಮೇಲೆ ಅಂತ ಹೇಳಬೇಕು ಅಂತ ಹೇಳ್ತಾ ಜೈ ಹಿಂದ್. ಇವತ್ತು ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ. ನಮ್ಮ ಕಾಲೇಜಿಂದ ಎಲ್ಲ ರೋಡ್ ಕಸ ಹಾಕೋದು, ಎಲ್ಲ ಪ್ಲಾಸ್ಟಿಕ್ ಇತ್ಯಾದಿಗಳು ತ್ಯಾಜ್ಯ ವಸ್ತುಗಳನ್ನೆಲ್ಲ ತೆಗೆದು ಹಾಕ್ತಾ ಇದ್ದೀವಿ. ನಮ್ಮ ಹೆಸರು ಮಹೇಂದ್ರ ಎಸ್ ಎಂ ಸರ್. ಸ್ಟೂಡೆಂಟಿಗೆ ಪ್ರಾಬ್ಲಮ್ ಆಗೋದು ಅಂತ ಅಟೆಂಡೆನ್ಸ್ ಬೇರೆ ಕೊಡಿಸ್ತಾ ಇದ್ದೀವಿ ಸರ್. ಯಾವ ಕಾಲೇಜು? ನಮ್ಮದು LB ಕಾಲೇಜ್.